ಸ್ನೇಹಿತರೆ ನಮಸ್ಕಾರ. ಕನ್ನಡದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳು ಹೀಗೆ ಬಂದು ಹಾಗೆ ಹೋಗ್ತವೆ. ಕೆಲವೊಂದು ರಿಯಾಲಿಟಿ ಶೋಗಳು ಹೇಗೆ ಬರ್ತವೆ ಹೇಗೆ ಹೋಗ್ತವೆ ಅನ್ನೋದೇ ಗೊತ್ತಾಗಲ್ಲ. ಇದು ಕೆಲವು ರಿಯಾಲಿಟಿ ಶೋಗಳು ಇನ್ನೊಂದು ಸೀಸನ್ ಯಾವಾಗ ಶುರು ಆಗುತ್ತಪ್ಪ ಅಂಥೇಳಿ ಕಾಯುವಂತೆ ಮಾಡ್ತವೆ. ಅದೇ ರೀತಿ ಕಾಯುವಂತೆ ಮಾಡಿದಂತಹ ರಿಯಾಲಿಟಿ ಶೋಗಳಲ್ಲಿ ಈ ಭರ್ಜರಿ ಬ್ಯಾಚುಲರ್ಸ್ ಕೂಡ ಒಂದು. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 1 ಅಂಥದ್ದೇನು ಯಶಸ್ವಿ ಆಗಲ್ಲ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಆನಂತರ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ತು. ಇನ್ನು ಸೀಸನ್ 2 ಆರಂಭದಲ್ಲಿ ಸ್ಲೋ ಆಗಿ ಟೇಕ್ ಆಫ್ ಆದರೂ ಕೂಡ ಹೋಗ್ತಾ 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 ಜನರನ್ನು ಹೆಚ್ಚು ಸೆಳೆಯೋದ್ರಲ್ಲಿ ಯಶಸ್ವಿಯಾಯಿತು. ಸೊ ದಟ್ ಅದು ಇವಾಗ ಯಶಸ್ವಿಯಾಗಿ ಮುಗಿದಿದೆ. ಈಗ ಸೀಸನ್ 3 ಯಾವಾಗ ಅನ್ನುವಂಥ ಪ್ರಶ್ನೆಯೂ ಕೂಡ ಕೇಳುವಂತೆ ಮಾಡಿದೆ. ಈಗಾಗಲೇ ಸೀಸನ್ 2ರ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಟ್ರೋಫಿಯನ್ನು ಕೂಡ ಗೆದ್ದಾಗಿದೆ ಜೋಡಿಗಳು. ಈಗಾಗಲೇ ಆ ಟ್ರೋಫಿ ಜೊತೆಗೆ ಮತ್ತು ಬಹುಮಾನದ ಮೊತ್ತದೊಂದಿಗೆ ಖುಷಿಯಾಗಿದ್ದಾರೆ. ಹಾಗಾದರೆ ಇಷ್ಟು ದಿನಗಳ ಕಾಲ ಕರುನಾಡ ಜನರನ್ನು ರಂಜಿಸಿದಂತಹ ನಕ್ಕು ನಗಿಸಿದಂತಹ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಮುಗಿದ ಬಳಿಕ ಇಲ್ಲಿ ವಿನ್ ಆದಂತಹ ಜೋಡಿಗೆ ಸಿಕ್ಕಂತಹ ಬಹುಮಾನದ ಮೊತ್ತ ಎಷ್ಟು? ಸುನಿಲ್ ಜೋಡಿಗೆ, ರನ್ನರ್ ಅಪ್ ಆದಂತಹ ರಕ್ಷಕ್ ಬುಲೆಟ್ಗೆ, ಡ್ರೋನ್ ಪ್ರತಾಪ್ಗೆ ಎಷ್ಟೆಷ್ಟು ಅಮೌಂಟ್ ಸಿಕ್ತು, ಏನೇನು ಸಿಕ್ತು? ಇದು ಈಗ ಇಂಟ್ರೆಸ್ಟಿಂಗ್ ಇರುವಂಥ ವಿಚಾರ. ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ವಿನ್ ಆಗುವಂತಹ ಜೋಡಿಗಳು ಇವರೇ ಅಂತೇಳ್ಬಿಟ್ಟು ನಿಮಗೆ ಶನಿವಾರವೇ ನಾವು ಒಂದು ಸುದ್ದಿಯನ್ನು ಇಟ್ಟಿದ್ವಿ. ಅಂದರೆ ಭಾನುವಾರ ಈ ಶೋ ಪ್ರಸಾರ ಆಯಿತು, ಬಟ್ ಶನಿವಾರನೇ ನಿಮಗೆ ವಿನ್ನರ್ ಯಾರು ಏನು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ವಿ. ಸಾಕಷ್ಟು ಜನರಿಗೆ ಇದು ಕ್ಲಿಯರ್ ಆಗಿತ್ತು. ಅದರ ಪ್ರಕಾರನೇ ಸುನಿಲ್ ಈ ಬಾರಿ ಸೀಸನ್ 2ನ ವಿನ್ನರ್ ಆಗಿದ್ದಾರೆ. ಹಾಗೆಯೇ ಭರ್ಜರಿ ಬ್ಯಾಚುಲರ್ಸು ಸೀಸನ್ 2 ಇದೆಯಲ್ಲ, ಆರಂಭದಲ್ಲಿ ಅಂಥದ್ದೇನು ಪಾಪ್ಯುಲಾರಿಟಿನ ಗಿಟ್ಟಿಸ್ಕೊಳ್ಳಿಲ್ಲ. ಬಟ್ ಹೋಗ್ತಾ 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 ಒಳ್ಳೆ ಜನ ಮೆಚ್ಚುಗೆಯನ್ನು ಪಡಿತಾ ಹೋಯಿತು. ಅಂದರೆ ಇಷ್ಟು ದಿನಗಳ ಕಾಲ ಕರುನಾಡ ಜನತೆಯನ್ನು ರಂಜಿಸಿದಂತಹ ರಿಯಾಲಿಟಿ ಶೋ ಈ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಅಂತಿಮವಾಗಿ ಅಂತ್ಯ ಆಯಿತು. ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಯಾರು ಗೆಲುವು ಸಾಧಿಸ್ತಾರೆ ಅನ್ನೋಂಥ ಕುತೂಹಲ ಸಹಜವಾಗೇ ಇತ್ತು. ಅಲ್ಲದೆ ಫಿನಾಲೆಯಲ್ಲಿ 3 ಹೆಸರು ಕೇಳಿ ಬರ್ತಾ ಇತ್ತು. ಸುನೀಲ್, ರಕ್ಷಕ್, ಡ್ರೋನು, ಈ 3 ಹೆಸರೇ ಹೈಲೈಟ್ ಆಗಿತ್ತು. ಕೊನೆಗೆ ಅವರೇ ಈ 3 ಸ್ಥಾನವನ್ನು ಪಡ್ಕೊಂಡ್ರು ಅನ್ನೋದನ್ನು ನಾವು ಖುಷಿಯಿಂದ ಹೇಳಿದ್ವಿ. ಜೊತೆಗೆ ಎಲ್ಲರೂ ಕೂಡ ಅಂದರೆ ಸಾಕಷ್ಟು ಜನ ಈ ಒಂದು ಜಡ್ಜ್ಮೆಂಟ್ ಏನಿದೆ, ಅಂದರೆ ಮೊದಲ ಸ್ಥಾನ, ಸೆಕೆಂಡು, ಥರ್ಡು ಈ ಸ್ಥಾನ ಸಿಕ್ಕಿರೋದು ಸರಿಯಾಗಿದೆ ಅಂತೇಳಿ ಹೇಳಿದರೆ, ಕೆಲವರಿಗೆ ಇಲ್ಲ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು ಅನ್ನೋಂಥ ಭಾವನೆ ಇರುತ್ತೆ, ಸಹಜ. ಆದರೆ ಈಗ ಒಂದು ಸೀಸನ್ನು ಕಿರೀಟ ಯಾರ ಮುಡಿಗೆ ಏರುತ್ತೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರು ಏನು ಸಿಗುತ್ತೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ವಾ? ಅದನ್ನು ನಾವಿವತ್ತು ರಿವೀಲ್ ಮಾಡ್ತಾ ಇದ್ವಿ. ಈಗ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ರಿಯಾಲಿಟಿ ಶೋಗೆ ಅದ್ದೂರಿಯಾಗಿ ತೆರೆ ಬಿತ್ತು. ಜುಲೈ 27ರಂದು ಅಂದರೆ ಭಾನುವಾರ ಸಂಜೆ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ ಸಂಚಿಕೆ ಪ್ರಸಾರ ಆಗಿತ್ತು. ವಿಜೇತರಾಗಿ ಸುನೀಲ್ ಗುಜಗೊಂಡ ಹೊರಹೊಮ್ಮಿದ್ರೆ ಭರ್ಜರಿ ಬ್ಯಾಚುಲರ್ಸ್ನ ವಿನ್ನರ್ ವೆರಿ ಟ್ಯಾಲೆಂಟೆಡ್ ಗಾಯಕ ಸುನೀಲ್ ಈ ಸಲದ ವಿನ್ನರ್ ಆಗಿ ಈ ರವಿಚಂದ್ರನ್ ಮತ್ತು ರಚಿತಾ ಅವರ ಕೈಯಲ್ಲಿ ಒಂದು ಸಿಂಪಲ್ ಆದಂತಹ ಮತ್ತು ಬ್ಯೂಟಿಫುಲ್ ಆದಂತಹ ಗಿಫ್ಟನ್ನು ಪಡ್ಕೊಂಡು ಹೊರಗಡೆ ಬಂದರು. ಇನ್ನು ಈ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ನಲ್ಲಿ ಗೆಲುವಿನ ನಗೆ ಬೀರೋದ್ರ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಗಾಯಕ ಸುನೀಲ್ಗೆ ಭರ್ಜರಿಯಾದಂತಹ ಕೊಡುಗೆಗಳೇ ಸಿಕ್ಕಿದೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ತೀರ್ಪುಗಾರರಾದಂಥ ರವಿಚಂದ್ರನ್ ಅವರು ಸುನೀಲ್ ಅವರ ಹೆಸರನ್ನು ಘೋಷಣೆ ಮಾಡ್ತಾ ಇದ್ದಂತೆ ಸುನೀಲ್ ಹಾಗೂ ಅಮೃತ ಜೋಡಿ ವಿನ್ನರ್ ಪಟ್ಟಕ್ಕೆ ಇರುತ್ತೆ. ವಿಜೇತರಿಗೆ ಒಂದು ವಿನ್ನರ್ ಕಪ್ ಜೊತೆಗೆ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ. ಜೊತೆಗೆ ಹಲವು ಗಿಫ್ಟ್ಗಳು ಕೂಡ ಕೊಡಲಾಗಿದೆ. ಅದರ ಒಟ್ಟು ಮೌಲ್ಯವನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 20 ಲಕ್ಷದ ಹತ್ತತ್ರ ಇವರು ಗೆದ್ದಂತಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಹೇಳಿ ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ ಸುನೀಲ್ಗೆ ಮೊದಲೇ ಸಂಕೋಚ ಜಾಸ್ತಿ. ಹೀಗಾಗಿ ವಿನ್ನರ್ ಅಂತೇಳಿ ಅನೌನ್ಸ್ ಆದಮೇಲೆ ಸುನೀಲ್ ಅವರ ಕೈ ನಡುಗ್ತಾ ಇತ್ತು. ಈ ಭರ್ಜರಿ ಬ್ಯಾಚುಲರ್ ಶೋಗೆ ಬರಬೇಕೋ ಬೇಡವೋ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ. ಈಗ ಶೋಗೆ ಬಂದು ವಿನ್ನರ್ ಟ್ರೋಫಿಯನ್ನು ಇಟ್ಕೊಂಡಿದ್ದೀನಿ, ತುಂಬ ಖುಷಿ ಆಗ್ತಿದೆ. 20 ಜನರ ಟ್ರೋಫಿ ಇದು ಅಂತಲೂ ಕೂಡ ವಿನ್ನರ್ ಸುನೀಲ್ ಮನತುಂಬಿ ಮಾತನಾಡ್ತಾರೆ. ಇನ್ನು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಕನ್ನಡತಿ ಸೀರಿಯಲ್ ಖ್ಯಾತಿಯ ರಮೋಲಾ ಹಾಗೂ ರಕ್ಷಕ್ ಬುಲೆಟ್ ಜೋಡಿ ಈ ಶೋನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತಹ ಜೋಡಿ ಅಂತಲೇ ಹೇಳ್ಬೋದು. ಈ ಜೋಡಿ ಮೊದಲ ರನ್ನರ್ ಅಪ್ ಸ್ಥಾನವನ್ನು ಪಡ್ಕೊಂಡಿದೆ. ಇವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಜೊತೆಗೆ ಒಂದಷ್ಟು ಗಿಫ್ಟ್ ಹ್ಯಾಂಪರ್ಸ್ಗಳು ಕೂಡ ಸಿಕ್ಕಿದ್ದಾವೆ. ಇನ್ನು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2ನ ಕಾರ್ಯಕ್ರಮದಲ್ಲಿ ಹೆಚ್ಚು ಸೌಂಡ್ ಮಾಡಿದಂಥ ಜೋಡಿ ಅಂದರೆ ಡ್ರೋನ್ ಪ್ರತಾಪ್ ಹಾಗೂ ಗಗನ. ಮೊದಲನೇದಿಂದನೂ ಕೂಡ ಈ ಜೋಡಿ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿ ಒಂದಷ್ಟು ಆಲೋಚನೆಗಳನ್ನು ಮಾಡ್ತಿತ್ತು, ಏನಾದರೂ ಡಿಸೈನ್ ಮಾಡ್ತಾಯಿತ್ತು. ಈ ಜೋಡಿ 2ನೇ ರನ್ನರ್ ಅಪ್ ಸ್ಥಾನವನ್ನು ಪಡ್ಕೊಂಡಿದೆ. 3ನೇ ಸ್ಥಾನ ಪಡೆದಂಥ ಡ್ರೋನು ಮತ್ತು ಗಗನ ಜೋಡಿಗೆ 3 ಲಕ್ಷ ರೂಪಾಯಿ ಬಹುಮಾನ ಜೊತೆಗೆ ಒಂದಷ್ಟು ಗಿಫ್ಟ್ಗಳು ಕೂಡ ಸಿಕ್ಕಿದ್ದಾವೆ. ಇದರಲ್ಲಿ ಅರ್ಧದಷ್ಟು ಹಣವನ್ನು ಗಗನಗೆ ನೀಡೋದಾಗಿ ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಇನ್ನು ಸ್ಪೆಷಲ್ ಬ್ಯಾಚುಲರ್ ಪಟ್ಟವನ್ನು ಸೂರ್ಯ ಮತ್ತು ಅಭಿಜ್ಞಾ ಪಡ್ಕೊಂಡಿದ್ದಾರೆ.
ಅಂದರೆ ಇದೊಂದು ವಿಶೇಷವಾದಂತಹ ಒಂದು ಬಹುಮಾನ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ 1,00,000 ಕ್ಯಾಶ್ ಪ್ರೈಸನ್ನು ಕೊಡಲಾಗಿದೆ. ಒಂದಷ್ಟು ಗಿಫ್ಟ್ಗಳನ್ನು ಕೂಡ ಕೊಡಲಾಗಿದೆ. ಈ ರೀತಿ ಈ ಸೀಸನ್ನಲ್ಲಿ ಅಂದರೆ ಸೀಸನ್ 2ರಲ್ಲಿ ಅದ್ಧೂರಿಯಾದಂತಹ ಬಹುಮಾನಗಳನ್ನೇ ಕೊಡಲಾಗಿದೆ. ಸುನೀಲ್ಗೆ ವಿಶೇಷವಾಗಿ 15 ಲಕ್ಷ ಜೊತೆಗೆ ಒಂದಷ್ಟು ಗಿಫ್ಟ್ಗಳು, ನಾನು ಹೇಳಿದೆಲ್ಲ 20 ಲಕ್ಷ ಹೆಚ್ಚು ಕಡಿಮೆ 20 ಲಕ್ಷ ವ್ಯಾಲ್ಯೂದು ಗಿಫ್ಟು ಇವೆಲ್ಲ ಕೂಡ ಸಿಕ್ಕಿದ್ರೆ, ಇನ್ನು ಮೊದಲ ರನ್ನರ್ಅಪ್ ಆದಂಥ ರಕ್ಷಕ್ಕೂ ಕೂಡ 10 ಲಕ್ಷ ಪ್ಲಸ್ ಒಂದು ಸ್ವಲ್ಪ ಗಿಫ್ಟ್ ಅಂದರೆ ಒಂದು 12 ಲಕ್ಷದವರೆಗೆ ವ್ಯಾಲ್ಯೂದು ಬಹುಮಾನದ ರೂಪದಲ್ಲಿ ಸಿಕ್ತಂಗಾಗಿದೆ. ಡ್ರೋನಿಗೆ ಇಲ್ಲಿ ಪ್ರಮುಖವಾಗಿ 3 ಲಕ್ಷದ ಜೊತೆಗೆ ಇನ್ನೊಂದು ಲಕ್ಷದ್ದು ಗಿಫ್ಟು, ಒಂದು 4 ಲಕ್ಷ ವ್ಯಾಲ್ಯೂ, ಇಷ್ಟು ಬಹುಮಾನಗಳು ಸಿಕ್ಕಿದ್ದಾವೆ. ಇದರಲ್ಲಿ ಕ್ಯಾಶ್ ಪ್ರೈಸ್ ಏನು ಕೊಡ್ತಾರೋ ಟ್ಯಾಕ್ಸ್ ಅಮೌಂಟ್ ಕಟ್ ಆಗುತ್ತೆ. ಅದು ಬಿಟ್ಟರೆ ಉಳಿದಂಥ ಗಿಫ್ಟ್ಗಳು ಕೂಡ ಸಿಗುತ್ತೆ. ಹೀಗಾಗಿ ಸಹಜವಾಗಿ ಇದೊಂದು ರೀತಿಯಲ್ಲಿ ಈ ಜೋಡಿಗಳಿಗೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಮುಂದೆ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸುನೀಲ್ಗೂ ಕೂಡ ಹಾಗೆ ಈ ರಿಯಾಲಿಟಿ ಶೋಗಳಿಂದ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ ಇದೆ. ಆ ರೀತಿ ಅವಕಾಶಗಳು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗಲಿದೆ. ಇನ್ನು ಈ ಜೀ ಕನ್ನಡದ ದತ್ತುಪುತ್ರಿ ಒಬ್ಬರು ಅನುಶ್ರೀ ಆದರೆ ಮತ್ತೊಂದು ಗಗನ. ಈಗ ಗಗನಗೆ ಮುಂದೆ ಯಾವ ರಿಯಾಲಿಟಿ ಶೋಗಳಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ ನೋಡಬೇಕು. ಈಗ ನಾವು ನಮ್ಮವರು ಅಂತ ಹೇಳಿ ಒಂದು ರಿಯಾಲಿಟಿ ಶೋ ಶುರು ಆಗ್ತಿದೆ ಅಂತೆ, ಬಹುಶಃ ಇನ್ನು ಅದಕ್ಕೂ ಕೂಡ ಇವ್ರನ್ನ ಕರ್ಕೊಂಡು ಹೋಗ್ತಾರಾ ಏನೋ ನೋಡಬೇಕು. ಬಟ್ ಅಷ್ಟು ಈಸಿ ಅಲ್ಲ. ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಏನೋ ಮುಗೀತು, ಸೀಸನ್ 3 ಯಾವಾಗ, ಅದರಲ್ಲಿ ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ ಅದು ಕೂಡ ಇಂಟ್ರೆಸ್ಟಿಂಗು. ಸೊ ದಟ್ ಓವರಾಲ್ ಆಗಿ ಭರ್ಜರಿ ಬ್ಯಾಚುಲರ್ ಸೀಸನ್ 2ನಲ್ಲಿ ಗೆದ್ದಂಥವ್ರಿಗೆ ಒಳ್ಳೊಳ್ಳೆ ಬಹುಮಾನಗಳೇ ಸಿಕ್ಕಿದ್ದಾವೆ. ಲೈಫ್ ಸೆಟ್ಲ್ ಆಗುವಂತಹ ಬಹುಮಾನಗಳೇ. ಸುನೀಲ್ಗೂ ಕೂಡ ಈ ಕ್ಯಾಶ್ ಪ್ರೈಸು ಅತ್ಯಮೂಲ್ಯನೇ. ಸುನೀಲ್ ಕೂಡ ಅದನ್ನು ಪಾರ್ಟ್ನರ್ ಜೊತೆಗೆ ಶೇರ್ ಮಾಡ್ಕೊಳ್ತಾರೆ. ಹಾಗೆಯೇ ಈ ರಕ್ಷಕ್ ಬುಲೆಟು ಕೂಡ ಶೇರ್ ಮಾಡ್ಕೊಳ್ತಾರೆ. ಹಾಗೇನೇನು ಕಂಪ್ಲೀಟಾಗಿ ಅವ್ರಿಗೆ ಮಾತ್ರ ಕೊಡೋದಿಲ್ಲ, ಯಾಕಂತೇಳಿದ್ರೆ ಜೋಡಿ ಟಾಸ್ಕ್ ಅವ್ರಿಗೂ ಕೂಡ ಸೇರಿ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ 3 ಜನನೂ ಕೂಡ ಈ ಪ್ರೈಸ್ ಅಮೌಂಟನ್ನು ಮತ್ತು ಗಿಫ್ಟ್ಗಳನ್ನು ಶೇರ್ ಮಾಡ್ಕೊಳ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ವಾಟೆವರ್ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಇವರಿಗೆ ಸಿಕ್ಕಿರುವಂಥ ಬಹುಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.